Hearty welcome to you students. Welcome to the video classes organized by Mysore District PU Chemistry Lecturers Forum. You can also subscribe on My PU Chemistry YouTube channel. So students, in the last class we were discussing the modern periodic table. How the modern periodic table comprises of 18 groups and 7 periods. Our modern periodic table comprises of 18 groups and 7 periods. So we classified the elements into S block, P block, D block and F block. ಆಯ್ತಾ, ನೀವು ಎಸ್ ಬ್ಲಾಕ್ ಪ್ರಾಪರ್ಟೀಸ್ ಏನು, ಪಿ ಬ್ಲಾಕ್ ಪ್ರಾಪರ್ಟೀಸ್ ಏನು, ಡಿ ಬ್ಲಾಕ್ ಪ್ರಾಪರ್ಟೀಸ್ ಏನು, ಎಫ್ ಬ್ಲಾಕ್ ಪ್ರಾಪರ್ಟೀಸ್ ಏನು, ಎವ್ರಿಥಿಂಗ್ ಯು ಸ್ಟಡಿಡ್. ಸೊ ಇದು ಒನ್ ಟೈಪ್ ಆಫ್ ಕ್ಲಾಸಿಫಿಕೇಶನ್. ಇನ್ನೊಂದು ಟೈಪ್ ಆಫ್ ಕ್ಲಾಸಿಫಿಕೇಶನ್ ಯು ನೋ ವೆರಿ ವೆಲ್, ದೋಸ್ ಆರ್ ಮೆಟಲ್ಸ್, ನಾನ್ ಮೆಟಲ್ಸ್ ಆ್ಯಂಡ್ ಸೆಮಿ ಮೆಟಲ್ಸ್. ಇದನ್ನು ಹೈಸ್ಕೂಲಿಂದನೂ ನೀವು ಕಲ್ತ್ಕೊಂಡು ಬರ್ತಾ ಇದ್ದೀರಾ. ಎಲಿಮೆಂಟ್ಸ್ ಕ್ಯಾನ್ ಬಿ ಆಲ್ಸೋ ಕ್ಲಾಸಿಫೈಡ್ ಆಸ್ ಮೆಟಲ್ಸ್, ನಾನ್ ಮೆಟಲ್ಸ್ ಆ್ಯಂಡ್ ಸೆಮಿ ಮೆಟಲ್ಸ್. ನಿಮಗೆ ಗೊತ್ತಿರೋ ಹಾಗೆ ನಮ್ಮ ಪಿರಿಯಾಡಿಕ್ ಟೇಬಲಲ್ಲಿ ಅರೌಂಡ್ 78% ಎಲಿಮೆಂಟ್ಸ್ ದೇ ಆರ್ ಮೆಟಲ್ಸ್. ಎಸ್ ಬ್ಲಾಕ್ ದೇ ಆರ್ ಮೆಟಲ್ಸ್, ಡಿ ಬ್ಲಾಕ್ ದೇ ಆರ್ ಮೆಟಲ್ಸ್, ಎಫ್ ಬ್ಲಾಕ್ ದೇ ಆರ್ ಮೆಟಲ್ಸ್. ಪಿ ಬ್ಲಾಕಲ್ಲಿ ಮಾತ್ರ ಯು ಕ್ಯಾನ್ ಫೈಂಡ್ ನಾನ್ ಮೆಟಲ್ಸ್ ಆ್ಯಂಡ್ ಸೆಮಿ ಮೆಟಲ್ಸ್. ಆಯಿತಾ? ಸೊ ಮೆಟಲ್ಸ್ 78% ಆಫ್ ದಿ ಎಲಿಮೆಂಟ್ಸ್ ದೇ ಕಾನ್ಸ್ಟಿಟ್ಯೂಟ್ ಮೆಟಲ್ಸ್. ಫಸ್ಟ್ ಪಾಯಿಂಟ್. ಆಮೇಲೆ ಮೆಟಲ್ಸ್ದು ಇಂಪಾರ್ಟೆಂಟ್ ಪ್ರಾಪರ್ಟೀಸ್ ಏನು? ಇದನ್ನು ಈ ಹೈಸ್ಕೂಲಲ್ಲಿ ನೀವು ಸುಮಾರು ಪ್ರಾಪರ್ಟೀಸನ್ನು ಕಲ್ತಿದ್ದೀರ. ಅದನ್ನೇ ಕ್ವಿಕ್ ಆಗಿ ವಿಲ್ ರೀಕಲೆಕ್ಟ್. ಈಗ ವೆನ್ ಐ ಸೇ ಮೆಟಲ್ಸ್, ಯೂಶ್ವಲಿ ಮೆಟಲ್ಸ್ ದೇ ಆರ್ ಎಲೆಕ್ಟ್ರೋಪಾಸಿಟಿವ್. ಏನಂತ ಕರಿತೀವಿ? ಎಲೆಕ್ಟ್ರೋಪಾಸಿಟಿವ್. ದೇ ಹ್ಯಾವ್ ದ ಟೆಂಡೆನ್ಸಿ ಟು ಲೂಸ್ ದಿ ಎಲೆಕ್ಟ್ರಾನ್. ಅದಕ್ಕೆ ಏನಂತ ಕರಿತೀವಿ? ವಿ ಕಾಲ್ ದಮ್ ಆಸ್ ಎಲೆಕ್ಟ್ರೋಪಾಸಿಟಿವ್. ಆಮೇಲೆ ದೇ ಆರ್ ಗುಡ್ ಕಂಡಕ್ಟರ್ಸ್ ಆಫ್ heat and electricity. They are good conductors of heat and electricity. These are generally hard. ನಾನು ಯಾವಾಗಲೂ all the metals are hard ಅಂತ ಕೇಳಲ್ಲ. Generally they are hard. ಅಂದರೆ ಈಗ ಫಾರ್ ಎಕ್ಸಾಂಪಲ್ ಆಲ್ಕಲಿ ಮೆಟಲ್ಸ್ ದೇ ಆರ್ ಸಾಫ್ಟ್ ಮೆಟಲ್ಸ್ ಅಂತ ಕರಿತೀವಿ. ಜನರಲಿ ದೇ ಆರ್ ಹಾರ್ಡ್. ಆಮೇಲೆ ದೇ ಪೊಸೆಸ್ high melting point and high boiling point due to hardness. Due to its hardness, it possesses high melting point and high boiling point. So generally they are hard and usually they are solids at room temperature. Exceptions ಇದ್ದೇ ಇದೆ. ಅದಕ್ಕೆ ನಾನು ಯಾವುದೇ ಪ್ರಾಪರ್ಟಿ ಹೇಳಬೇಕಾದ್ರೆ ಜನರಲ್ ಅಂತ ಕರೆಯೋದು. ಎಕ್ಸೆಪ್ಷನ್ಸ್ ಯಾವಾಗಲೂ ಇದ್ದೇ ಇರುತ್ತೆ. ಸೊ ಜನರಲಿ ದೇ ಆರ್ ಸಾಲಿಡ್ಸ್. ಈಗ ಮರ್ಕ್ಯೂರಿ ತಗೊಳ್ಳೋಣ. ಮರ್ಕ್ಯೂರಿ ಇಸ್ ಅ ಮೆಟಲ್, ಇಟ್ ಇಸ್ ಅ ಲಿಕ್ವಿಡ್ ಸ್ಟೇಟ್. ಸೊ ಜನರಲಿ ದೇ ಆರ್ ಸಾಲಿಡ್ಸ್. ಆಮೇಲೆ ಇನ್ನೊಂದು ವೆರಿ ಇಂಪಾರ್ಟೆಂಟ್ ಪ್ರಾಪರ್ಟಿ ಇಸ್ ದೇ ಆರ್ ಮ್ಯಾಲಿಯಬಲ್ ಆ್ಯಂಡ್ ಡಕ್ಟೈಲ್. ದೇ ಆರ್ ಜನರಲಿ ಮ್ಯಾಲಿಯಬಲ್ ಆ್ಯಂಡ್ ಡಕ್ಟೈಲ್. ಮ್ಯಾಲಿಯಬಲ್ ಅಂದರೆ ಥಿನ್ ಶೀಟ್ ಫಾರ್ಮಲ್ಲಿ ಮಾಡ್ಬೋದು. ಡಕ್ಟೈಲ್ ಅಂದ್ರೇನು? ವಯರ್ ಫಾರ್ಮಲ್ಲಿ ವಿ ಕ್ಯಾನ್ ಯೂಸ್ ದಿಸ್ ಮೆಟಲ್ಸ್. ಸೊ ದೇ ಆರ್ ಮ್ಯಾಲಿಯಬಲ್ ಆ್ಯಂಡ್ ಡಕ್ಟೈಲ್. ನಮ್ಮ ಪಿರಿಯಾಡಿಕ್ ಟೇಬಲಲ್ಲಿ ಬರೋ ಮ್ಯಾಕ್ಸಿಮಮ್ ಎಲಿಮೆಂಟ್ಸ್ ಆರ್ ಮೆಟಲ್ಸ್ ಅಂತ ಕರಿತೀವಿ. ಮೆಟಲ್ಸು ಇದಿಷ್ಟು ಐ ಕ್ಯಾನ್ ಸೇ ದಮ್ ಆಸ್ ಡಿಸ್ಟಿಂಕ್ಟ್ ಪ್ರಾಪರ್ಟಿ ಆಫ್ ಮೆಟಲ್ಸ್ ಅಂತ ಕರಿಬೋದು. ನೆಕ್ಸ್ಟ್ ನಾನ್ ಮೆಟಲ್ಸ್. ಮ್ಯಾಮ್ ಎಕ್ಸಾಂಪಲ್ ಆಫ್ ಮೆಟಲ್ಸ್ಗೇನು? ಸೋಡಿಯಂ, ಪೊಟ್ಯಾಷಿಯಮ್, ಕಾಪರ್, ಜಿಂಕ್, ಆಯಿತಾ, ಮರ್ಕ್ಯೂರಿ, ಆಲ್ ದೀಸ್ ಅಲ್ಯೂಮಿನಿಯಂ. ಟಿಪಿಕಲ್ ಎಕ್ಸಾಂಪಲ್ ಆಫ್ ಮೆಟಲ್ಸ್. ಎಸ್ ಬ್ಲಾಕಲ್ಲಿ ಬರೋ ಅಷ್ಟು ಎಲಿಮೆಂಟ್ಸು ಮೆಟಲ್. ಡಿ ಬ್ಲಾಕ್ ಎಲಿಮೆಂಟ್ಸ್ ಆರ್ ಮೆಟಲ್ಸ್, ಎಫ್ ಬ್ಲಾಕ್ ಎಲಿಮೆಂಟ್ಸ್ ಆರ್ ಮೆಟಲ್ಸ್, ಪಿ ಬ್ಲಾಕಲ್ಲೂ ಕೆಲವು ಮೆಟಲ್ಸ್ ಇದೆ. ಆಯಿತಾ? ಬಟ್ ನಾನ್ ಮೆಟಲ್ಸ್ ಆ್ಯಂಡ್ ಸೆಮಿ ಮೆಟಲ್ಸ್ ಅದು ಯಾವ ಬ್ಲಾಕಲ್ಲಿ ಬರುತ್ತೆ ಮ್ಯಾಮ್? ಪಿ ಬ್ಲಾಕಲ್ಲಿ ಬರುತ್ತೆ. ಸೊ ಈಗ ನಾನ್ ಮೆಟಲ್ಸ್ ಅಂತ ಹೇಳಿದಾಗ ಜನರಲಿ ದೇ ಆರ್ solids or gases at room temperature with the exception of bromine. Bromine is liquid in nature. Okay, bromine is liquid in nature. They are generally solids or gases at room temperature. ಆಮೇಲೆ ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಹೇಳಬೇಕು ಅಂದರೆ ದೀಸ್ ಆರ್ ಯೂಶ್ವಲಿ ಎಲೆಕ್ಟ್ರೋನೆಗೆಟಿವ್ ಇನ್ ನೇಚರ್. ದೇ ಆರ್ ಜನರಲಿ, ನೀವೊಂದು ವರ್ಡ್ ಯೂಸ್ ಮಾಡಿ ಸ್ಟ್ಯಾಂಡರ್ಡ್ ಆಗಿ, ಜನರಲಿ ಎಲೆಕ್ಟ್ರೋನೆಗೆಟಿವ್ ಅಂದರೆ ದೇ ಹ್ಯಾವ್ ದ ಟೆಂಡೆನ್ಸಿ ಟು ಗೇನ್ ದಿ ಎಲೆಕ್ಟ್ರಾನ್ ಆರ್ ಟೆಂಡೆನ್ಸಿ ಟು ಶೇರ್ ದಿ ಎಲೆಕ್ಟ್ರಾನ್. ಎಲೆಕ್ಟ್ರೋಪಾಸಿಟಿವ್ ಅಂದರೆ ಟೆಂಡೆನ್ಸಿ ಟು ಲೂಸ್ ದಿ ಎಲೆಕ್ಟ್ರಾನ್. ಆಯ್ತಾ? ಎಲೆಕ್ಟ್ರೋನೆಗೆಟಿವ್ ಅಂದರೆ ದೇ ಹ್ಯಾವ್ ದ ಟೆಂಡೆನ್ಸಿ ಟು ಗೇನ್ ದಿ ಎಲೆಕ್ಟ್ರಾನ್. ಎಲೆಕ್ಟ್ರಾನ್ ಗೇನ್ ಬೇಕಾದ್ರೂ ಮಾಡ್ಕೋಬೋದು, ಎಲೆಕ್ಟ್ರಾನ್ ಶೇರ್ ಬೇಕಾದರೂ ಮಾಡ್ಕೋಬೋದು. ಜನರಲಿ ದೇ ಆರ್ ಎಲೆಕ್ಟ್ರೋನೆಗೆಟಿವ್. ಆ್ಯಂಡ್ ಕಂಡಕ್ಟಿವ್, ದೇ ಆರ್ poor conductors. Generally they are poor conductors.
ಆಮೇಲೆ ಮೆಲ್ಟಿಂಗ್ ಪಾಯಿಂಟ್ ಆ್ಯಂಡ್ ಬಾಯ್ಲಿಂಗ್ ಪಾಯಿಂಟ್ ವಿಲ್ ಬಿ ಆಲ್ಸೋ ರಿಲೇಟಿವ್ಲಿ ಲೆಸ್. Melting and boiling point will be also relatively less. Okay, so solids or gases, electronegative, poor conductors, they possess low melting and boiling point. Matte they are not malleable or ductile. They are not malleable or ductile. Andre thin sheet form alagli, wire form alagli, we cannot use this non-metals. Non-metals ಗೆ ನಾನ್ ಮ್ಯಾಲಿಯಬಿಲಿಟಿ ಕೂಡ ಇರಲ್ಲ, ಡಕ್ಟಿಲಿಟಿ ಕೂಡ ಇರಲ್ಲ. ಸೊ ಇದು ಇಂಪಾರ್ಟೆಂಟ್ ಫೀಚರ್ಸ್ ಆಫ್ ನಾನ್ ಮೆಟಲ್ಸ್. ಮ್ಯಾಮ್ ನಾನ್ ಮೆಟಲ್ಸ್ಗೆ ಎಕ್ಸಾಂಪಲ್ ಕೊಡಿ ಅಂದರೆ ನೈಟ್ರೋಜನ್, ಕಾರ್ಬನ್, ಆಯ್ತಾ, ಆಕ್ಸಿಜನ್, ನಿಮ್ಮ ಎಲ್ಲ ಹ್ಯಾಲೋಜನ್ಸ್, ನೋಬಲ್ ಗ್ಯಾಸಸ್, ದೀಸ್ ಆರ್ ಎಕ್ಸಾಂಪಲ್ಸ್ ಫಾರ್ ನಾನ್ ಮೆಟಲ್ಸ್. ಆಯ್ತಾ. ಮೂರನೇ ಕ್ಲಾಸಿಫಿಕೇಶನ್ ಯಾವುದು ಮ್ಯಾಮ್? ಮೂರನೇ ಕ್ಲಾಸಿಫಿಕೇಶನ್ ಸೆಮಿ ಮೆಟಲ್ಸ್. ಸೆಮಿ ಮೆಟಲ್ಸ್ ಅಂದರೆ ಈ ಎಲಿಮೆಂಟ್ಸು ಮೆಟಲ್ಸ್ ಮತ್ತು ನಾನ್ ಮೆಟಲ್ಸ್ ಎರಡರದ್ದು ಪ್ರಾಪರ್ಟಿನ ಇಟ್ ವಿಲ್ ಫಾಲೋ. ಇಟ್ ಪೊಸೆಸ್ ದ ಪ್ರಾಪರ್ಟೀಸ್ ಆಫ್ ಬೋತ್ ಮೆಟಲ್ ಆಸ್ ವೆಲ್ ಆಸ್ ನಾನ್ ಮೆಟಲ್. ಮ್ಯಾಮ್ ಕೆಲವು ಎಕ್ಸಾಂಪಲ್ ಕೊಡ್ತೀರಾ. ಸಿಲಿಕಾನ್, ಜರ್ಮೇನಿಯಂ, ಆರ್ಸೆನಿಕ್, ಆಂಟಿಮೋನಿ, ಟೆಲೂರಿಯಂ, ಇದೆಲ್ಲ ಎಕ್ಸಾಂಪಲ್ಸ್ ಫಾರ್ ಸೆಮಿ ಮೆಟಲ್. ಸಿಲಿಕಾನ್, ಜರ್ಮೇನಿಯಂ, ಆರ್ಸೆನಿಕ್, ಆಂಟಿಮೋನಿ, ಟೆಲೂರಿಯಂ ಸೆಮಿ ಮೆಟಲ್ಸ್ ಅಂತ ಕರಿತೇವೆ. ಸೆಮಿ ಮೆಟಲ್ಸ್ಗೆ ಇನ್ನೊಂದು ಹೆಸರೇನು? ಸೆಮಿ ಮೆಟಲ್ಸ್ಗೆ ಇನ್ನೊಂದು ಹೆಸರು ಮೆಟಲಾಯ್ಡ್ಸ್. ಏನಂತ ಕರಿಬಹುದು? ಮೆಟಲಾಯ್ಡ್ಸ್ ಅಂತ ಬೇಕಾದರೂ ಕರಿಬಹುದು. ಸೊ ಈ ಸೆಮಿ ಮೆಟಲ್ಸ್ ಅನ್ನೋದು ಇಟ್ ಪೊಸೆಸ್ ದ ಕ್ಯಾರೆಕ್ಟರಿಸ್ಟಿಕ್ ಫೀಚರ್ಸ್ ಆಫ್ ಬೋತ್ ಮೆಟಲ್ಸ್ ಆಸ್ ವೆಲ್ ಆಸ್ ನಾನ್ ಮೆಟಲ್ಸ್. ಮೆಟಲ್ಸ್ ಕೆಲವು ಪ್ರಾಪರ್ಟಿ ಕೂಡ ಎಕ್ಸಿಬಿಟ್ ಮಾಡುತ್ತೆ, ನಾನ್ ಮೆಟಲ್ಸ್ ಕೆಲವು ಪ್ರಾಪರ್ಟಿ ಕೂಡ ಎಕ್ಸಿಬಿಟ್ ಮಾಡುತ್ತೆ. ಸೊ ಇದು ಇನ್ನೊಂದು ಟೈಪ್ ಆಫ್ ಕ್ಲಾಸಿಫಿಕೇಶನ್ ಆಫ್ ದಿ ಎಲಿಮೆಂಟ್ಸ್ ಆಸ್ ಮೆಟಲ್ಸ್, ನಾನ್ ಮೆಟಲ್ಸ್ ಅಂಡ್ ಸೆಮಿ ಮೆಟಲ್ಸ್. ಸೊ ಈ ಟಾಪಿಕ್ ಆದ ತಕ್ಷಣ ನಾವು ನೆಕ್ಸ್ಟ್ ವರಿ ಮಾಡಬೇಕಾಗಿದ್ದಂತಹ ಟಾಪಿಕ್ ಯಾವುದು? ದ್ಯಾಟ್ ಇಸ್ ತುಂಬಾ ಇಂಪಾರ್ಟೆಂಟ್ ಆರ್ ಮೋಸ್ಟ್ ಇಂಪಾರ್ಟೆಂಟ್. ಈಗ ಇಷ್ಟೊಂದು ಹೈಪ್ ಕೊಡ್ತೀವಿ ಮಾಡರ್ನ್ ಪಿರಿಯಾಡಿಕ್ ಟೇಬಲ್ಗೆ. ಇವತ್ತು ನಾವು ಯೂಸ್ ಮಾಡ್ತಿರೋ ಪಿರಿಯಾಡಿಕ್ ಟೇಬಲ್ ಮಾಡರ್ನ್ ಪಿರಿಯಾಡಿಕ್ ಟೇಬಲ್. ಯಾಕೆ ಮಾಡರ್ನ್ ಪಿರಿಯಾಡಿಕ್ ಟೇಬಲ್ಗೆ ಅಷ್ಟೊಂದು ಇಂಪಾರ್ಟೆನ್ಸ್? ವೈ, ವಾಟ್ ಮೇಕ್ಸ್ ಮಾಡರ್ನ್ ಪಿರಿಯಾಡಿಕ್ ಟೇಬಲ್ ಟು ಬಿ ಸೋ ಸ್ಪೆಷಲ್? ವಾಟ್ ಆರ್ ದ ಸ್ಟ್ರೈಕಿಂಗ್ ಫೀಚರ್ಸ್ ಆಫ್ ದಿಸ್ ಮಾಡರ್ನ್ ಪಿರಿಯಾಡಿಕ್ ಟೇಬಲ್? ಮೆಂಡೆಲಿವ್ಸ್ ಪಿರಿಯಾಡಿಕ್ ಟೇಬಲ್ ಅಲ್ಲಿ ಏನೇನು ಡಿಮೆರಿಟ್ ಇತ್ತು, ಆ ಡಿಮೆರಿಟ್ಸ್ ಎಲ್ಲ ಇಟ್ ವಾಸ್ ರೆಕ್ಟಿಫೈಡ್ ಇನ್, ಮೋಸ್ಟ್ ಆಫ್ ದ ಡಿಮೆರಿಟ್ಸ್ ವಾಸ್ ರೆಕ್ಟಿಫೈಡ್ ಇನ್ ಮಾಡರ್ನ್ ಪಿರಿಯಾಡಿಕ್ ಟೇಬಲ್. ಅಲ್ಲಿ ಏನೇನು ಡಿಮೆರಿಟ್ ಇತ್ತು ಆ ಡಿಮೆರಿಟನ್ನೆಲ್ಲ ವರ್ಕ್ಔಟ್ ಮಾಡಿ ಇಲ್ಲಿ ದೇ ಹ್ಯಾವ್ ಪ್ರಪೋಸ್ ದಿಸ್ ಸಕ್ಸಸ್ಫುಲ್ ಪಿರಿಯಾಡಿಕ್ ಟೇಬಲ್. ಆಯ್ತಾ. ಈಗ ಮ್ಯಾಮ್ ಮೆರಿಟ್ಸ್ ಅಂತ ಅಂದಾಗ ವಾಟ್ ಇಸ್ ದಿ ಮೆರಿಟ್ಸ್ ಆಫ್ ಮಾಡರ್ನ್ ಪಿರಿಯಾಡಿಕ್ ಟೇಬಲ್? ಮೆರಿಟ್ಸ್ ಅಂತ ಹೇಳಬೇಕಾದ್ರೆ ಇಟ್ ಈಸ್ ಈಸಿ ಫಾರ್ ಯು ಟು ರಿಮೆಂಬರ್ ಅಂಡ್ ರೀಪ್ರೊಡ್ಯೂಸ್ ದಿ ಎಲಿಮೆಂಟ್ when you arrange the element in the consequence of atomic number. ನೀವು ಯಾವಾಗ ಎಲಿಮೆಂಟ್ಸ್ ಅನ್ನ ಅಟಾಮಿಕ್ ಇನ್ಕ್ರೀಸಿಂಗ್ ಆರ್ಡರ್ ಆಫ್ ದೇರ್ ಅಟಾಮಿಕ್ ನಂಬರ್ ಅಲ್ಲಿ ಅರೇಂಜ್ ಮಾಡ್ತೀರಾ, ಯು ಕ್ಯಾನ್ ಈಸಿಲಿ ರಿಮೆಂಬರ್, ರೀಕಲೆಕ್ಟ್ ಅಂಡ್ ರೀಪ್ರೊಡ್ಯೂಸ್ ದಿ ಎಲಿಮೆಂಟ್. ಸೊ ದ ಸ್ಟಡಿ ಬಿಕಮ್ಸ್ ಈಸಿಯರ್ ಅಂತ ಹೇಳ್ಬೋದು ನಾವು. ನೀವು ಯಾವಾಗ ಎಲಿಮೆಂಟ್ಸ್ ಅನ್ನ ಅಟಾಮಿಕ್ ನಂಬರ್, ಇನ್ಕ್ರೀಸಿಂಗ್ ಆರ್ಡರ್ ಆಫ್ ಅಟಾಮಿಕ್ ನಂಬರ್ ಅಲ್ಲಿ ಅರೇಂಜ್ ಮಾಡ್ಕೊಂಡು ಬರ್ತೀರಾ, ಆಗೇನಾಗುತ್ತೆ, ಇಟ್ ಇಸ್ ಈಸಿ ಟು ರಿಮೆಂಬರ್ ದಿ ಎಲಿಮೆಂಟ್ ಇನ್ ದಿ ಕಾನ್ಸಿಕ್ವೆನ್ಸ್ ಆಫ್ ಅಟಾಮಿಕ್ ನಂಬರ್. ಎರಡನೇದು, ದಿ ಪೊಸಿಷನ್ ಆಫ್ ದಿ ಎಲಿಮೆಂಟ್ ಈಸ್ ಲಿಂಕ್ಡ್ ವಿತ್ ಇಟ್ಸ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್. ಪೊಸಿಷನ್ ಆಫ್ ದಿ ಎಲಿಮೆಂಟ್ is linked with its electronic configuration. Electronic configuration basis ಮೇಲೆ ನಾವೇನ್ ಮಾಡ್ತೀವಿ, ಒಂದೊಂದು ಎಲಿಮೆಂಟ್ಗೆ ಒಂದೊಂದು ಪೊಸಿಷನ್ ಅನ್ನು ಪಿರಿಯಾಡಿಕ್ ಟೇಬಲ್ ಅಲ್ಲಿ ಕೊಡ್ತೇವೆ. ಸೊ ದ ಪೊಸಿಷನ್ ಆಫ್ ದಿ ಎಲಿಮೆಂಟ್ ಇಸ್ ಲಿಂಕ್ಡ್ ವಿತ್ ಇಟ್ಸ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್. ಆಮೇಲೆ ಈ ಮಾಡರ್ನ್ ಪಿರಿಯಾಡಿಕ್ ಟೇಬಲ್ ಅಲ್ಲಿ ಸಬ್ ಗ್ರೂಪ್ ಅನ್ನೋ ಕಾನ್ಸೆಪ್ಟೇ ಇಲ್ಲ. ಮೆಂಡೆಲಿವ್ ಪಿರಿಯಾಡಿಕ್ ಟೇಬಲ್ ಅಲ್ಲಿ ಇತ್ತು ಸಬ್ ಗ್ರೂಪ್ ಎ, ಸಬ್ ಗ್ರೂಪ್ ಬಿ, ಗ್ರೂಪ್ 8 ಟ್ರೈಡ್ಸ್ ಅಲ್ಲಿ ಅರೇಂಜ್ ಮಾಡಿದ್ರೆ ಆ ಥರ ಎಲ್ಲ ಇತ್ತು. ನಮ್ಮ ಮಾಡರ್ನ್ ಪಿರಿಯಾಡಿಕ್ ಟೇಬಲ್ ಅಲ್ಲಿ ಈಚ್ ಗ್ರೂಪ್ ಇಸ್ ಆನ್ ಇಂಡಿಪೆಂಡೆಂಟ್ ಗ್ರೂಪ್. ಪ್ರತಿ ಒಂದು ಗ್ರೂಪ್ ಅನ್ನ ವಿ ಕಾಲ್ ಇಟ್ ಆಸ್ ಇಂಡಿಪೆಂಡೆಂಟ್ ಗ್ರೂಪ್. ದ ಐಡಿಯಾ ಆಫ್ ಸಬ್ ಗ್ರೂಪ್ ಹ್ಯಾಸ್ ಬೀನ್ ಡಿಸ್ಕಾರ್ಡೆಡ್ ಕಂಪ್ಲೀಟ್ಲಿ. ಏನಂತ ಹೇಳ್ಬೋದು, ದ ಐಡಿಯಾ ಆಫ್ ಸಬ್ ಗ್ರೂಪ್ ಹ್ಯಾಸ್ ಬೀನ್ ಡಿಸ್ಕಾರ್ಡೆಡ್ ಕಂಪ್ಲೀಟ್ಲಿ. ಸಬ್ ಗ್ರೂಪ್ ಅನ್ನೋ ಕಾನ್ಸೆಪ್ಟ್ ಇಲ್ಲಿಲ್ಲ. ಈಚ್ ಗ್ರೂಪ್ ಇಸ್ ಅನ್ ಇಂಡಿಪೆಂಡೆಂಟ್ ಗ್ರೂಪ್. ಇದಾದ ಮೇಲೆ ಇನ್ನು ಏನೇನಿದೆ ಮ್ಯಾಮ್,
classification of the elements into S, P, D and F block. ನೀವು ಯಾವಾಗ ಎಲಿಮೆಂಟ್ಸನ್ನು ಎಸ್ ಪಿ ಡಿ ಆ್ಯಂಡ್ ಎಫ್ ಬ್ಲಾಕ್ ರೀತಿಯಲ್ಲಿ ನೀವು ಕ್ಲಾಸಿಫೈ ಮಾಡ್ತೀರಾ ಆಗೇನಾಗುತ್ತೆ ಮ್ಯಾಮ್, you can easily study the properties of the element. Classification of the elements into S, P, D and F helps us to study the properties of the element easily. ಈಗ ನೀವೇನು ಹೇಳ್ತೀರಾ, ಎಸ್ ಬ್ಲಾಕ್ ಎಲಿಮೆಂಟ್ಸ್ಗೆ ಇಂತಿಂಥ ಪ್ರಾಪರ್ಟೀಸ್ ಇರುತ್ತೆ, ಪಿ ಬ್ಲಾಕ್ ಎಲಿಮೆಂಟ್ಸ್ಗೆ ಇಂತಿಂಥ ಪ್ರಾಪರ್ಟೀಸ್ ಇರುತ್ತೆ, ಡಿ ಬ್ಲಾಕ್ಗೆ ಇಂಥ ಪ್ರಾಪರ್ಟೀಸ್ ಇರುತ್ತೆ, ಎಫ್ ಬ್ಲಾಕ್ಗೆ ಈ ಥರ ಪ್ರಾಪರ್ಟೀಸ್ ಇರುತ್ತೆ. ಸೊ ಯು ಕ್ಯಾನ್ ಈಸಿಲಿ ಸ್ಟಡಿ ದ ಪ್ರಾಪರ್ಟೀಸ್ ಆಫ್ ದಿ ಎಲಿಮೆಂಟ್ಸ್. ಅರ್ಥ ಆಯ್ತಾ? ಸೊ ಕ್ಲಾಸಿಫಿಕೇಶನ್ ಆಫ್ ದಿ ಎಲಿಮೆಂಟ್ಸ್ ಇಂಟು ಎಸ್, ಪಿ, ಡಿ ಆ್ಯಂಡ್ ಎಫ್ helps us to study the properties of the element easily. So adu ಇನ್ನೊಂದು important merit of the modern periodic table. ಆಯ್ತಾ? ಆಮೇಲೆ ಇನ್ನೊಂದೇನು ಮ್ಯಾಮ್, position of isotopes is justified. Position of isotopes is justified. ಆಯ್ತಾ? ಯಾಕೆ ಮ್ಯಾಮ್ ಐಸೋಟೋಪ್ ಪೊಸಿಷನ್ ಜಸ್ಟಿಫೈ ಆಯಿತು? ಅಲ್ಲಿ ಆ ಪೊಸಿಷನ್ ಆಫ್ ಐಸೋಟೋಪ್ ಜಸ್ಟಿಫೈ ಆಗಿರಲಿಲ್ಲ ಮೆಂಡೆಲಿಯಸ್ ಪಿರಿಯಾಡಿಕ್ ಟೇಬಲ್ ಅಲ್ಲಿ. ಇಲ್ಲಿ ಜಸ್ಟಿಫೈ ಆಯಿತು. ಈಗ ನೋಡಿ, ನಾನು ನಿಮಗೆ 3 ಐಸೋಟೋಪ್ ಬರಿತಾ ಇದ್ದೀನಿ, ಹೈಡ್ರೋಜನ್, ಪ್ರೋಟಿಯಂ, ಡ್ಯೂಟೇರಿಯಂ ಅಂಡ್ ಟ್ರೈಡಿಯಂ. ಆಯ್ತಾ? ಈ 3 ಐಸೋಟೋಪ್ ಅಲ್ಲೂ ಹೈಡ್ರೋಜನ್ ಇಸ್ ಹ್ಯಾವಿಂಗ್ ದಿ ಅಟಾಮಿಕ್ ನಂಬರ್ ಆಫ್ 1. ಅಟಾಮಿಕ್ ನಂಬರ್ 1 ಇತ್ತ ಅಂದ್ರೆ ಏನಂತ ಅರ್ಥ, ಈ 3 ಐಸೋಟೋಪು ಒಂದೇ ಪೊಸಿಷನ್ ಅನ್ನು ನಾವು ಪಿರಿಯಾಡಿಕ್ ಟೇಬಲ್ ಅಲ್ಲಿ ಅಪ್ಲೈ ಮಾಡ್ತೇವೆ. Or all the 3 isotopes has one common position in the periodic table. Aitha, one position for all the isotopes is justified because isotopes have the same atomic number. So same atomic number irodrinda they have been given one position. Artha aitha? Adu important merit of the modern periodic table. Amele innond helbeku antandaga, the position of certain elements which were not justified in the Mendeleev's periodic table was identified, was rectified, and our justification ಕೊಟ್ಟರು. ಈಗ ಫಾರ್ ಎಕ್ಸಾಂಪಲ್ ಆರ್ಗಾನ್ ಆ್ಯಂಡ್ ಪೊಟ್ಯಾಷಿಯಂ. ಆರ್ಗಾನ್ ಆ್ಯಂಡ್ ಪೊಟ್ಯಾಷಿಯಂ ಒಂದಕ್ಕೆ ಅಟಾಮಿಕ್ ಮಾಸ್, ಇದ್ರದ್ದು ಅಟಾಮಿಕ್ ಮಾಸ್ 39.9 ಇತ್ತು, ಇದ್ರ ಅಟಾಮಿಕ್ ಮಾಸ್ ವಾಸ್ 39.1. ಆರ್ಗಾನ್ ಫಸ್ಟ್ ಬರ್ತಾ ಇತ್ತು, ಆಮೇಲೆ ಪೊಟ್ಯಾಷಿಯಂ ಬರ್ತಾ ಇತ್ತು ಪಿರಿಯಾಡಿಕ್ ಟೇಬಲ್ ಅಲ್ಲಿ, ಮೆಂಡೆಲಿಯಸ್ ಪಿರಿಯಾಡಿಕ್ ಟೇಬಲ್. ಬಟ್ ಆರ್ಗಾನ್ ಅಟಾಮಿಕ್ ಮಾಸ್ 39.9 ಇತ್ತು, ಜಾಸ್ತಿ ಇದೆ. ಪೊಟ್ಯಾಷಿಯಂ ಅಟಾಮಿಕ್ ಮಾಸ್ ಕಮ್ಮಿ ಇತ್ತು. ಆರ್ಗಾನ್ ಅಟಾಮಿಕ್ ಮಾಸ್ ಜಾಸ್ತಿ ಇದ್ರು ಕೂಡ ಫಸ್ಟ್ ಅದ್ರ ಪೊಸಿಷನ್ ಬರ್ತಾ ಇತ್ತು. ಯೂಶಲಿ ನಾವೇನ್ ಮಾಡ್ತೀವಿ, ಎಲಿಮೆಂಟ್ಸ್ ನ ಇನ್ಕ್ರೀಸಿಂಗ್ ಆರ್ಡರ್ ಆಫ್ ದೇರ್ ಅಟಾಮಿಕ್ ಮಾಸ್ ಅಲ್ಲಿ ಅರೇಂಜ್ ಮಾಡ್ಕೊಂಡು ಬರ್ತೀವಿ. ಸೊ ಫಸ್ಟ್ ಪೊಟ್ಯಾಷಿಯಂ ಬಂದು ಮತ್ತೆ ಆರ್ಗಾನ್ ಬರಬೇಕಾಗಿತ್ತು. ಬಟ್ ಆರ್ಗಾನ್ ಅಟಾಮಿಕ್ ಮಾಸ್ ಜಾಸ್ತಿ ಇದ್ರು ಕೂಡ ಫಸ್ಟ್ ಆ ಎಲಿಮೆಂಟ್ ಆ ಪೊಸಿಷನ್ ಬರ್ತಾ ಇತ್ತು. ಸೊ ಈ ಪ್ರಾಬ್ಲಮ್ ಸಾರ್ಟ್ ಔಟ್ ಆಯಿತು. ಈಗ ಹೆನ್ರಿ ಮಾಸ್ಲೆ ಪ್ರಕಾರ ಆರ್ಗಾನ್ ಹ್ಯಾಸ್, ಹೆನ್ರಿ ಮಾಸ್ಲೆ ವಾಟ್ ಹಿ ಫ್ರೇಮ್ ದ ಪಿರಿಯಾಡಿಕ್ ಟೇಬಲ್, he started arranging the elements in the increasing order of their atomic number. Illi argon the atomic number was 18 and potassium the atomic number was 19. Andre first yak ma'am argon barutte, argon has the atomic number 18, argon admele potassium will come which has the atomic number of 19. So ee tara kelavu elements the position justify agirliಲ್ಲ ಯಾವುದರಲ್ಲಿ, ಮೆಂಡೆಲಿವ್ಸ್ periodic table ಅಲ್ಲಿ. ಸೊ ಅದೆಲ್ಲ ಜಸ್ಟಿಫೈ ಆಗಿ ಇಟ್ ವಾಸ್ ಕರೆಕ್ಟೆಡ್ ಇನ್ ದಿ ಮಾಡರ್ನ್ ಪಿರಿಯಾಡಿಕ್ ಟೇಬಲ್. ಸೊ ಪೊಸಿಷನ್ ಆಫ್ ಸರ್ಟನ್ ಎಲಿಮೆಂಟ್ಸ್ were justified, position of isotopes were justified. Next, classification of the elements into S, P, D and F helps us to study the properties of the element easily. ಆಮೇಲೆ each group is an independent group. The idea of subgroup has been discarded completely. ಆಮೇಲೆ position of the element is linked with its electronic configuration. ಆಮೇಲೆ when you start arranging the element in the increasing order of their atomic number, it is easy for us to remember and recollect the element. So ಇದೆಲ್ಲ very important merits concerned with respect to modern periodic table. ಅಲ್ಲಿ ಏನೇನು ಪ್ರಾಬ್ಲಮ್ ಇತ್ತು ಆ ಪ್ರಾಬ್ಲಮ್ ವಾಸ್ ರೆಕ್ಟಿಫೈಡ್ ಹಿಯರ್. ಅರ್ಥ ಆಯ್ತಾ? ಹಾಗಾದ್ರೆ ಈಗ ಮ್ಯಾಮ್ ಇಲ್ಲಿ ಈ ಪಿರಿಯಾಡಿಕ್ ಟೇಬಲ್ ಅಲ್ಲಿ ಏನೂ ಡಿಮೆರಿಟ್ಸ್ ಇಲ್ವಾ? ಆಯ್ತಾ, ಏನೂ ಡಿಮೆರಿಟ್ಸ್ ಇಲ್ವಾ ಅದೊಂದು ಪಾಯಿಂಟ್ ಅಲ್ಲಿ ನೋಡೋಣ. ನೀವು ಕೇಳಿರ್ಬೋದು ಎಫ್ ಬ್ಲಾಕ್ ಎಲಿಮೆಂಟ್ಸ್ ಲ್ಯಾಂಥನೈಡ್ಸ್ ಅಂಡ್ ಆಕ್ಟಿನೈಡ್ಸ್. ಲ್ಯಾಂಥನೈಡ್ಸ್ ಅಂಡ್ ಆಕ್ಟಿನೈಡ್ಸ್ ಅನ್ನ ಪಿರಿಯಾಡಿಕ್ ಟೇಬಲ್ದು ಬಾಟಮ್ ಅಲ್ಲಿ ನಾವು ಪ್ಲೇಸ್ ಮಾಡ್ತೀವಿ. ಲ್ಯಾಂಥನೈಡ್ಸ್ ಅಂಡ್ ಆಕ್ಟಿನೈಡ್ಸ್ ಆರ್ ಪ್ಲೇಸ್ಡ್ ಅಟ್ ದ ಬಾಟಮ್ ಆಫ್ ದಿ ಪಿರಿಯಾಡಿಕ್ ಟೇಬಲ್. ಬಟ್ justification was given for the position of lanthanides and actinides. Lanthanides and actinides ಕೆಳಗಡೆ ಪ್ಲೇಸ್ ಮಾಡಿದೀವಿ, ಬಟ್
justification was given for the position of lanthanides and actinides. ಮೆಂಡೆಲಿವ್ಸ್ ಪಿರಿಯಾಡಿಕ್ ಟೇಬಲ್ ಅಲ್ಲಿ ಲ್ಯಾಂಥನೈಡ್ಸ್ ಅಂಡ್ ಆಕ್ಟಿನೈಡ್ಸ್ ಅನ್ನ ಸಪರೇಟ್ ಆಗಿ ಪ್ಲೇಸ್ ಮಾಡಿದ್ರು. ಯಾಕೆ ಪ್ಲೇಸ್ ಮಾಡಿದ್ರು ಅಂತ ಜಸ್ಟಿಫೈ ಮಾಡಿಲ್ಲ, ಇಲ್ಲಿ ಜಸ್ಟಿಫೈ ಮಾಡಿದ್ರು. ಎಫ್ ಬ್ಲಾಕ್ ಎಲಿಮೆಂಟ್ಸ್ ಆರ್ ಪ್ಲೇಸ್ಡ್ ಅಟ್ ದ ಬಾಟಮ್. ಯಾಕೆ ಅಂದ್ರೆ ದ ಡಿಫ್ರೆನ್ಶಿಯೇಟಿಂಗ್ ಎಲೆಕ್ಟ್ರಾನ್ ಎಂಟರ್ಸ್ ಇಂಟು ಆಂಟಿ ಪೆನಲ್ಟಿಮೇಟ್ ಎಫ್ ಸಬ್ಶೆಲ್ ಅಂತ ಹೇಳಿದ್ರು. ಸೊ ಅದಕ್ಕೆ ಬಾಟಮ್ ಆಫ್ ದ ಪಿರಿಯಾಡಿಕ್ ಟೇಬಲ್ ಅಲ್ಲಿ ದೇ ಗಿವ್ ದಿ ಪೊಸಿಷನ್. ಆ ಪೊಸಿಷನ್ಗೆ ಜಸ್ಟಿಫಿಕೇಶನ್ ಕೊಟ್ಟರು. ದಟ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಮ್ಯಾಮ್ ಹಾಗಾದ್ರೆ ಈ ಪಿರಿಯಾಡಿಕ್ ಟೇಬಲ್ ಅಲ್ಲಿ ಏನೂ ಡಿಮೆರಿಟ್ ಇಲ್ವಾ? ಒಂದು ಸಿಗ್ನಿಫಿಕೆಂಟ್ ಡಿಮೆರಿಟ್ ಏನು ಹೇಳ್ಬೋದು ಅಂತಂದ್ರೆ ದ ಪೊಸಿಷನ್ ಆಫ್ ಹೈಡ್ರೋಜನ್. ಏನಾಯ್ತು ಮ್ಯಾಮ್ ಹೈಡ್ರೋಜನ್ದು ಪೊಸಿಷನ್ಗೆ? ಹೈಡ್ರೋಜನ್ದು ಅಟಾಮಿಕ್ ನಂಬರ್ ಇಸ್ 1, ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಇಸ್ 1s1. ಏನಂತ ಕರಿತೀವಿ? 1s1. ಸೊ ಇಲ್ಲಿ ದ ಡಿಫ್ರೆನ್ಶಿಯೇಟಿಂಗ್ ಎಲೆಕ್ಟ್ರಾನ್, ಲಾಸ್ಟ್ ಎಲೆಕ್ಟ್ರಾನ್ ಯಾವ ಸಬ್ಶೆಲ್ ಎಂಟರ್ ಆಗ್ತಾ ಇದೆ? ಎಸ್ ಸಬ್ಶೆಲ್ ಎಂಟರ್ ಆಗ್ತಾ ಇದೆ. ಎಸ್ ಸಬ್ಶೆಲ್ ಎಂಟರ್ ಆಗೋದ್ರಿಂದ ಐ ಕ್ಯಾನ್ ಕಾಲ್ ದಮ್ ಆಸ್ ಎಸ್ ಬ್ಲಾಕ್ ಎಲಿಮೆಂಟ್. ಇದನ್ನು ನಾವು ಗ್ರೂಪ್ 1 ಅಲ್ಲಿ ಪ್ಲೇಸ್ ಮಾಡ್ತೀವಿ. ಗ್ರೂಪ್ 1 ಅಲ್ಲಿ ಬರೋ ಎಲಿಮೆಂಟ್ ಯಾವುದು? ಆಲ್ಕಲಿ ಮೆಟಲ್ಸ್. ಆಲ್ಕಲಿ ಮೆಟಲ್ಸ್ಗೆ ವೇಲೆನ್ಸ್ ಶೆಲ್ ಅಲ್ಲಿ 1 ಎಲೆಕ್ಟ್ರಾನ್ ಇದೆ. ಆಯ್ತಾ? ಸೊ ಅದೇ ರೀತಿ ಇಲ್ಲಿ ಹೈಡ್ರೋಜನ್ ನ ವಿ ಪ್ಲೇಸ್ ಇನ್ ಗ್ರೂಪ್ 1 ಬೇಸ್ಡ್ ಆನ್ ಇಟ್ಸ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್. ಆಯ್ತಾ? ಬೇಸ್ಡ್ ಆನ್ ದಿ ಅಟಾಮಿಕ್ ಆರ್ಬಿಟಲ್, ದ ಆರ್ಬಿಟಲ್ ವಿಚ್ ರಿಸೀವ್ಸ್ ದ ಎಲೆಕ್ಟ್ರಾನ್, ಅದನ್ನ ನಾವು ಗ್ರೂಪ್ 1 ಅಲ್ಲಿ ನಾವು ಪ್ಲೇಸ್ ಮಾಡ್ತೀವಿ. ಬಟ್ hydrogen also resembles the property of group 17 which is called as halogens. ಎಷ್ಟೋ ಪ್ರಾಪರ್ಟಿ ಆಫ್ ದಿ ಹೈಡ್ರೋಜನ್ ರಿಸೆಂಬಲ್ಸ್ ವಿತ್ ದಟ್ ಆಫ್ ಹ್ಯಾಲೋಜನ್ಸ್. ಸೊ ಆಲ್ಕಲಿ ಮೆಟಲ್ಸ್ ಪ್ರಾಪರ್ಟೀಸ್ ಎಕ್ಸಿಬಿಟ್ ಮಾಡುತ್ತೆ, ಹ್ಯಾಲೋಜನ್ಸ್ ಪ್ರಾಪರ್ಟೀಸ್ ಕೂಡ ಎಕ್ಸಿಬಿಟ್ ಮಾಡುತ್ತೆ. ಸೊ ದ ಅನಾಮಲಸ್ ಪೊಸಿಷನ್ ಆಫ್ ಹೈಡ್ರೋಜನ್ ಅಂತ ಕರಿತೀವಿ. ಇದೇನಂತ ಕರಿತೀವಿ? ಅನಾಮಲಸ್ ಪೊಸಿಷನ್ ಆಫ್ ಹೈಡ್ರೋಜನ್. Anomalous position of hydrogen. Position of hydrogen. Okay? Anomalous position andre hydrogen resembles the properties of group 1 as well as the properties of group 17. So adikke adra position we call it as anomalous position of hydrogen. Andre hydrogen ondu anomalous position. Even though the differentiating electron enters into S subshell, they also resembles the properties of halogens. So adanna we can call it as the demerit of this modern periodic table. So idishtu properties which comes in first half of the chapter, classification of the elements alli ishtu important logic ನೀವು ಓದ್ಕೊಂಡು ಬಂದಿದ್ದೀರಾ. ಫಸ್ಟ್ the brief introduction with respect to the periodic table, ಆಮೇಲೆ historical development of the periodic table, Dobernia's law of triads, Newland's law of octaves, ಅದನ್ನೆಲ್ಲ ಕಲ್ತ್ರಿ. ಆಮೇಲೆ the most renowned work Mendeleev's periodic table ಬಗ್ಗೆ ಕಲ್ತ್ರಿ. ಅದಾದ್ಮೇಲೆ the modern periodic table. ಆ modern periodic table ಅಲ್ಲಿ main the classification of the elements into S, P, D and F. ಅರ್ಥ ಆಯ್ತಾ? ಆಮೇಲೆ main ಏನು? What was the merits and demerits of Mendeleev's periodic table? What is the important merits of the modern periodic table? ಇದಿಷ್ಟು ಕಾನ್ಸೆಪ್ಟ್ ಅನ್ನ you studied in the classification of the elements. Okay? ಇನ್ನು ನೆಕ್ಸ್ಟ್ ಪಾರ್ಟ್ ಅಲ್ಲಿ ವಿಲ್ ಡಿಸ್ಕಸ್ ವಿತ್ ದಿ ಪಿರಿಯಾಡಿಸಿಟಿ ಇನ್ ಪ್ರಾಪರ್ಟೀಸ್. ಅಂದ್ರೆ ಏನೇನು ಇಂಪಾರ್ಟೆಂಟ್ ಪಿರಿಯಾಡಿಕ್ ಟ್ರೆಂಡ್ಸ್ ಇದೆ ಅದ್ರ ಬಗ್ಗೆ ವಿಲ್ ಸ್ಟಡಿ ಇನ್ ದಿ ನೆಕ್ಸ್ಟ್ ವಿಡಿಯೋ. ಓಕೆ, ಥ್ಯಾಂಕ್ ಯು ಸ್ಟೂಡೆಂಟ್ಸ್.